ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ಮುಸ್ಲಿಂ ನಾಯಕರ ಅಸಹನೆ ಯಾಕೆ? ಒಂದು 4 ಕಾರಣವನ್ನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಇತರರು ಎಂಬ ವಾತಾವರಣ ನಿರ್ಮಾಣವಾಗಿದೆ. ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ಗೆ ವಲಸೆ ಬಂದಿರುವಂತಹ ಜಮೀರ್ ವಿರುದ್ಧ ಪಕ್ಷದಲ್ಲಿ ಮುಸ್ಲಿಂ ನಾಯಕರು ಒಂದು ಬಣ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ವೈಯಕ್ತಿಕ ಹಾಗೂ ಸೈದ್ಧಾಂತಿಕ ಕಾರಣಗಳಿದ್ದಾವೆ. ನೋಡ್ತಾ ಹೋಗೋಣ. ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ವಿಚಾರವಾಗಿ ಒಂದು ಬಣ ರಾಜಕೀಯ ಸ್ಫೋಟಗೊಂಡಿರುತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಜಮೀರ್ ನಡುವಿನ ಹಲವರ ಮುನಿಸು ಸಿಕ್ಕಾಪಟ್ಟೆ ಜಾಸ್ತಿಯಾಗಿತ್ತು. ಹೀಗಿರಬೇಕಾದ್ರೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಅಸಹನೆಯೋ ಅಥವಾ ಬೇರೆ ಕಾರಣವೋ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಕಾರಣ ಒಂದು, ನಾನೇ ಮುಸ್ಲಿಮರಿಗೆ ನಾಯಕ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಮುಸಲ್ಮಾನ ನಾಯಕರು, ಕಾಂಗ್ರೆಸ್ನಲ್ಲಿ ಹಿರಿಯ ಸಚಿವರು, ಸಿದ್ದರಾಮಯ್ಯ ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು. ಮುಸ್ಲಿಂ ಸಮುದಾಯದ ಬೆಂಬಲವೂ ಕೂಡ ಇವರಿಗಿದೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಾದ್ಯಂತ ಸುತ್ತಾಟವನ್ನ ನಡೆಸಿದ್ದಾರೆ. ಉತ್ತರ ಕರ್ನಾಟಕ, ಹಳೆ ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಇವರಿಗೆ ಹೆಚ್ಚಿನ ಬೆಂಬಲ ಕೂಡ ಇದೆ. ಇದನ್ನೇ ಮುಂದಿಟ್ಟುಕೊಂಡು ಮುಸ್ಲಿಂ ಸಮುದಾಯಕ್ಕೆ ನಾನೇ ರಾಜಕಾರಣಿ ಅಥವಾ ನಾನೇ ರಾಜಕೀಯ ನಾಯಕ ಅಂತ ಹೇಳಿ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನ ಜಮೀರ್ ಮಾಡ್ತಾ ಇದ್ದಾರೆ. ಇದು ಹಲವರಿಗೆ ಅಸಮಾಧಾನ ಉಂಟಾಗಿದೆ. ನನಗೆ ಹೆಚ್ಚಿನ ಜನರ ಬೆಂಬಲ ಇದೆ ಎನ್ನುವಂತಹ ಕಾರಣವನ್ನ ನೀಡಿ ರಾಜ್ಯ ನಾಯಕತ್ವ ಹಾಗೂ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಹೆಚ್ಚಿಸಿಕೊಳ್ತಾ ಇದ್ದಾರೆ. ತಮ್ಮ ಆಪ್ತರಿಗೆ ಟಿಕೆಟ್ ಹಾಗೂ ಇತರ ಸ್ಥಾನಮಾನ ಸಿಗುವಂತೆ ನೋಡ್ಕೊಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರ ಅಸಮಾಧಾನಕ್ಕೆ ಪ್ರಮುಖ ಕಾರಣ ಆಗಿರಬಹುದು. ಎರಡನೇದಾಗಿ, ಕಾಂಗ್ರೆಸ್ನಲ್ಲಿ ಬೇರೆ ಮುಸ್ಲಿಂ ನಾಯಕರು ಬೆಳೆಯಬಾರದು ಅಂತ ಹೇಳಿ ನಿಲುವನ್ನ ಸೂಚಿಸಿದ್ದಾರೆ ಜಮೀರ್ ಅಹಮದ್ ಖಾನ್ ಎನ್ನುವಂತಹ ವಿಚಾರಗಳು ಹೊರಗೆ ಬರ್ತಾ ಇದೆ. ಪ್ರಮುಖ ಖಾತೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಜವಾಬ್ದಾರಿ ನಿರ್ವಹಣೆ ಮಾಡಿದವರಿಗೆ ಸೂಕ್ತ ಅವಕಾಶಗಳು ಸಿಗ್ತಾ ಇಲ್ಲ. ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರು ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಸಂಪುಟದಲ್ಲಿ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಆದ್ರೆ ಇದೇ ರೀತಿ ಸಾಕಷ್ಟು ಜನ ನಾಯಕರಿದ್ದಾರೆ. ಹಾಗಿದ್ರೂ ಕೂಡ ಜೆಡಿಎಸ್ ನಿಂದ ಬಂದಿರುವಂತಹ ಜಮೀರ್ ಅಹಮದ್ ಖಾನ್ಗೆ ಹೆಚ್ಚು ಅವಕಾಶ ಯಾಕೆ? ಇದೆಲ್ಲವನ್ನು ಉಪಯೋಗಿಸಿಕೊಂಡು ಹೈಕಮಾಂಡ್ ಮಟ್ಟದಲ್ಲಿ ಗೆಲ್ಲಬೇಕು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಬೇರೆಯವರೆಲ್ಲರನ್ನೂ ಕೂಡ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೆ ಮುನಿಸಿಕೊಂಡಿದ್ದಾರೆ. ಮೂರನೇ ಕಾರಣ, ಸಿದ್ದರಾಮಯ್ಯ ಕ್ಯಾಂಪ್ಗೆ ಇತರ ಮುಸ್ಲಿಂ ನಾಯಕರು ಎಂಟ್ರಿಗೆ ಅಡ್ಡಿ. ಎಸ್, ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಆಪ್ತರ ಒಬ್ಬರು. ಕಾಂಗ್ರೆಸ್ ಪಕ್ಷದ ಇತರ ಮುಸ್ಲಿಂ ನಾಯಕರು ಸಿದ್ದರಾಮಯ್ಯ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿಲ್ಲ. ಸಿದ್ದರಾಮಯ್ಯ ಜೊತೆಗೆ ಇತರ ಮುಸ್ಲಿಂ ನಾಯಕರು ಆಪ್ತರಾಗಿರ್ಲಿಕ್ಕೆ ಜಮೀರ್ ಅವಕಾಶವನ್ನ ನೀಡ್ತಾ ಇಲ್ಲ ಎನ್ನುವಂತಹ ಬೇಸರ ಕೆಲವರಲ್ಲಿದೆ. ಹೀಗಾಗಿ ಈ ಒಂದು ಟೀಮ್ ಡಿ ಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿ ಗುರುತಿಸಿಕೊಳ್ತಾ ಇದೆ. ಈ ಹಿಂದೆ ಸಿಎಂ ಇಬ್ರಾಹಿಂ ಅವರಿಗೆ ಇದೇ ಸಮಸ್ಯೆ ಎದುರಾಗಿತ್ತು. ಸಿಎಂ ಇಬ್ರಾಹಿಂ ಅವರು ಸಿದ್ದರಾಮಯ್ಯ ಆಪ್ತ ಸ್ನೇಹಿತರಾಗಿದ್ರು. ಆದ್ರೆ ಜಮೀರ್ ಎಂಟ್ರಿ ಯಾವಾಗ ಆಗುತ್ತೋ ಆಗ ಸಿದ್ದರಾಮಯ್ಯ ಅವರ ಕ್ಯಾಂಪ್ ಇಂದ ಅಂತರ ಕಾಯ್ದುಕೊಳ್ಳಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕೊನೆಯದಾಗಿ 4ನೇ ಕಾರಣ, ಮುಸ್ಲಿಂ ಸಮುದಾಯದ ಆಧಾರಿತ ರಾಜಕಾರಣ. ಎಸ್, ಜಮೀರ್ ಅವರು ಮುಸ್ಲಿಂ ಸಮುದಾಯದ ಒಲವು ಗಳಿಸಿಕೊಳ್ಳಲಿಕ್ಕೆ ಹಲವೊಂದು ಭಾವುಕ ಹೇಳಿಕೆಗಳನ್ನ ನೀಡ್ತಾರೆ. ಮುಸ್ಲಿಂ ಸಮುದಾಯದ ಸಂಘಟನೆಗಳ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. SDPI ಪಕ್ಷದ ನಾಯಕರ ಜೊತೆಗೂ ಕೂಡ ಜಮೀರ್ ನಂಟು ಉತ್ತಮವಾಗಿದೆ. ವೈಯಕ್ತಿಕವಾಗಿ ಅವರು ಮತೀಯವಾದಿಗಳನ್ನ ಒಪ್ಪದೇ ಇದ್ರೂ ಕೂಡ ಕೆಲವೊಮ್ಮೆ ಅವರ ನೀಡಿರುವಂತಹ ಹೇಳಿಕೆಗಳು ಮತ್ತು ಅವರ ನಡೆಗಳು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಸಮುದಾಯದ ಒಲವನ್ನ ಗಳಿಸಲಿಕ್ಕೆ ಹಲವು ಹೇಳಿಕೆಗಳನ್ನ ಪಕ್ಷಕ್ಕೂ ಮತ್ತು ಸಮುದಾಯಕ್ಕೆ ಸಮಸ್ಯೆ ಉಂಟು ಮಾಡುವುದು ಕೂಡ ಉದಾಹರಣೆಗಳಿದ್ದಾವೆ. ಹಿರಿಯ ನಾಯಕರಿಗೆ ಜಮೀರ್ ಇಂತಹ ನಡೆಗಳನ್ನ ಸಹಿಸಕ್ಕಾಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಜಮೀರ್ ಅವರನ್ನ ಈ 4 ಕಾರಣಕ್ಕಾಗಿ ಹೈಕಮಾಂಡ್ ದೂರ ಇಡ್ತಾ ಇದೆ ಎನ್ನುವಂತಹ ವಿಚಾರ ಈಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ. ನಿಮಗೇನನ್ಸುತ್ತೆ? ಜಮೀರ್ ಅಹಮದ್ ಖಾನ್ ಅವರನ್ನ ನಿಜಕ್ಕೂ ಕೂಡ ಹೈಕಮಾಂಡ್ ದೂರ ಮಾಡ್ಕೊಳ್ಳುತ್ತಾ ಅಥವಾ ಸಿದ್ದರಾಮಯ್ಯ ಅದಕ್ಕೆ ಆಸ್ಪದ ಕೊಡ್ತಾರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊತ್ತಿನ ವಿಶೇಷ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೇನ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.